ಹಾಲು ಕೊಡುವಂತಹ ಪ್ರಾಣಿಗಳು ಅನೇಕ ಪ್ರಾಣಿಗಳು ಇದ್ರೂ ಕೂಡ ಹಸುವಿಗೆ ಮಾತ್ರ ಇಷ್ಟು ಹೆಚ್ಚಿನ ಮಹತ್ವ ಯಾಕೆ ಕೊಡ್ತಾ ಇದ್ದೀವಿ? ಅದನ್ನ ಅವಾಗಲೇ ಹೇಳಿದಾಗೆ ಹಸು ನೋಡಿ ಅಂದ್ರೆ ಹೌದು, ಬೇರೆ ಹಸುಗಳು ಬೇರೆ ಪ್ರಾಣಿಗಳು ಎಲ್ಲ ಹಾಲನ್ನ ಕೊಡುತ್ತೆ, ಯಾಕೆ ಇದಕ್ಕೆ ಯಾಕೆ ಅಷ್ಟು ಮಹತ್ವ ಕೊಟ್ಟಿದ್ದೀರಾ ಅನ್ನುವಂಥದ್ದು ಏನಾದ್ರು ಪ್ರಶ್ನೆ ಬಂದ್ರೆ, ಯಾವ ಹಾಲು ದೇಹಕ್ಕೆ ಸೆಟ್ ಆಗದೆ ಇದ್ರೂ ಗೋವಿನ ಹಾಲು ಎಲ್ಲ ಮಕ್ಕಳಿಗೆ ಎಲ್ಲ ಪ್ರಾಣಿಗಳಿಗೆ ಸೆಟ್ಟಾಗುವಂತ ಆಹಾರ ಅಥವಾ ದ್ರವ್ಯ ಏನಾದರೂ ಇದ್ರೆ ಈ ಹಸುವಿನ ಹಾಲೆ. ಅದರಲ್ಲೂ ನಾವು ಇತ್ತಿನ ತಳಿಗಳು ಬೇಕಾದಷ್ಟು ತಳಿಗಳೆಲ್ಲ ಬಂದಿದೆ. ಗಿರ್ ಅನ್ನುವಂತ ಒಂದು ತಳಿ ಇದೆ. ಅದು ಅದರ ಜೀನು ನೀವು ನೋಡ್ತಾ ಹೋದ್ರೆ ದ್ವಾಪರ ಯುಗಕ್ಕೆ ಹೋಗುತ್ತದು. ಆ ದ್ವಾಪರ ಯುಗದಲ್ಲಿ ಕೃಷ್ಣನ ಜೊತೆ ಓಡಾಡಿದಂತಹ ತಳಿ ಅದು, ಅಂದ್ರೆ ಆ ಹಸುವಿನ ತಳಿಯ ಹೆಸರದು ಗಿರ್ ಅನ್ನುವಂಥದ್ದು. ಅದು ಇದ್ದದ್ದು ಯಾವಾಗ? ದ್ವಾಪರ ಯುಗ, ಅಂದ್ರೆ ಕೃಷ್ಣನ ಕಾಲದಲ್ಲಿ ಇದ್ದಂಥದ್ದು. ಇವತ್ತಿಗೂ ಅದರಲ್ಲಿ ಬಂಗಾರವನ್ನು ಸಹ ತೆಗಿಬಹುದು ಅಂತ ಎಷ್ಟೋ ವೈಜ್ಞಾನಿಕವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಅದು ಬೆಳಕಿಗೆ ಬರ್ತಾ ಇದೆ. ಅದ್ರ ಸಂಪೂರ್ಣವಾಗಿ ಬಂಗಾರ ಬರುತ್ತೆ ಅಂತಲ್ಲ, ಇನ್ನೂ ಅದರಲ್ಲಿ ಸಂಶೋಧನೆಗಳು ನಡೀತಾ ಇದೆ. ಅಂದ್ರೆ ಕೇವಲ ಹಸುವಾಗೇ ನೋಡಿಲ್ಲ, ಬೇಕಾದಷ್ಟು ಪ್ರಾಣಿಗಳಿದ್ರೂ ಸಹ ಹಸುವಿಗೆ ಹೆಚ್ಚಿನ ಮಹತ್ವವನ್ನ, ಈ ದೈವಿಕ ಶಕ್ತಿಯನ್ನ ಕಂಡುಕೊಂಡು ಈ ಗೋಮಾತೆಯನ್ನ, ಅಂದ್ರೆ ಗೋಮಾತೆ ಅಂತ ಕರೀತಾರೆ. ಅದು ತಾಯಿ, ಹಾಲನ್ನು ಕೊಡುವಂತವಳು ತಾಯಿ, ಜೀವವನ್ನ ರಕ್ಷಣೆ ಮಾಡುವಂತವಳು ತಾಯಿ. ನಿಮ್ಗೆ ಪ್ರೋಟೀನ್ ಎಲ್ಲಿ ಬೇಕಾದ್ರೂ ಸಿಗ್ಬೋದು, ಕ್ಯಾಲ್ಸಿಯಂ ಎಲ್ಲಿ ಬೇಕಾದ್ರೂ ಸಿಗ್ಬೋದು, ಹಾಲಿನಲ್ಲಿ ಸಿಗುವಷ್ಟು ಎಲ್ಲಾದ್ರೂ ಸಿಗುತ್ತಾ? ಇವತ್ತು ಬಿಡಿ ಬೇರೆ ಕಲಬೆರಕೆಗಳ ಆಹಾರಗಳೆಲ್ಲ ಆಗಿದೆ. ನೋಡಿ, ಗೋವಿನ ಹಾಲನ್ನ ಪ್ರತಿನಿತ್ಯ ಗೋವಿನ ಹಾಲನ್ನ ಸೇವಿಸಿ ನೋಡಿ. ಬೇರೆ ಹಾಲು ಸೇವ್ ಮಾಡೋದು ಒಂದು ತುಂಬಾ ನಿಮ್ಗೆ ಶೀತ ಆಗ್ಬಹುದು ಅಥವಾ ಉಷ್ಣ ಆಗ್ಬಹುದು, ಆದ್ರೆ ಹಸುವಿನ ಹಾಲು ಯಾವ ಸಮಶೀತೋಷ್ಣ, ನಿಮ್ಗೆ ಯಾವ ಕಾಯಿಲೆಗಳು ಸಹ ಬರೋದಿಲ್ಲ. ಇದನ್ನೇ ಆಯುರ್ವೇದಗಳಲ್ಲಿ ಅಮೃತ ಅಂತ ಸಹ ಕರೀತಾರೆ ಇದನ್ನ. ಹಾಲ ಕ್ಷೀರ, ಅಂದ್ರೆ ಕ್ಷೀರ ಕ್ರಾಂತಿಗಳೇ ಆಗಿದೆ, ಎಷ್ಟೋ ಕ್ಷೀರ ಕ್ರಾಂತಿಗಳೆಲ್ಲ ಆಗಿದೆ. ಹಾಗೆ ಹಸುವಿನ ಹಾಲಿಗೆ ವಿಶೇಷ ಮಹತ್ವವನ್ನು ನಾವು ಕೊಟ್ಟಿದ್ದೇವೆ.